100ಕ್ಕೂ ಹೆಚ್ಚು ದೇಗುಲ, ಬಾವಿ ತಿಳಿದಷ್ಟು ಕುತೂಹಲ ಹೆಚ್ಚಿಸುತ್ತೆ ಲಕ್ಕುಂಡಿಯ ಇತಿಹಾಸ. ಲಕ್ಕುಂಡಿಯಲ್ಲಿ ಉತ್ಸವ ನಡೆಸುತ್ತಿರೋದೇಕೆ? ಲಕ್ಕುಂಡಿಯ ಇತಿಹಾಸವೇನು? ಅಷ್ಟಕ್ಕೂ ಲಕ್ಕುಂಡಿಯಲ್ಲಿ ನೋಡಲೇಬೇಕಾದ ಏನೆಲ್ಲ ಅದ್ಭುತ ಸ್ಥಳಗಳಿವೆ? ಎಲ್ಲ ವಿವರ ಇಲ್ಲೇ ಇದೆ ನೋಡಿ. ಕರ್ನಾಟಕದ ಐತಿಹಾಸಿಕ, ಸಾಂಸ್ಕೃತಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವಲ್ಲಿ ಗದಗ ಜಿಲ್ಲೆಯ ಕೊಡುಗೆ ವಿಶೇಷತೆಗಳು ಹಲವಾರಿವೆ. ಈ ಭೂಮಿಯಲ್ಲಿ ಶಾಂತಿ ಮತ್ತು ಸಹಬಾಳ್ವೆಯ ಶಾಶ್ವತ ಮೌಲ್ಯಗಳು ನೆಲೆಗೊಂಡಿವೆ. ಕವಿ ಕುಮಾರವ್ಯಾಸನ ಕರ್ಮಭೂಮಿಯಾದ ಈ ಜಿಲ್ಲೆಯಲ್ಲಿ ಗಡಗ್ ನ್ಯೂಸ್, ಚಾಲುಕ್ಯ, ಹೊಯ್ಸಳ, ವಿಜಯನಗರ ಶೈಲಿಯ ಪ್ರಾಚೀನ ದೇವಾಲಯಗಳು ಶಿಲ್ಪಕಲಾ ನೈಪುಣ್ಯವನ್ನು ಸಾರಿ ಹೇಳುತ್ತವೆ. ಲಕ್ಕುಂಡಿಯಲ್ಲಿರುವ ಟೆಂಪಲ್ಸ್ ಇನ್ ಲಕ್ಕುಂಡಿ ವಿವಿಧ ದೇವಾಲಯಗಳು ಭವ್ಯ ಶಿಲ್ಪಕಲೆಗಳಿಂದ ನೋಡುಗರ ಕಣ್ಮನ ಸೆಳೆಯುತ್ತವೆ. ಲಕ್ಕುಂಡಿಯ ದೇವಾಲಯಗಳ ಶಿಲ್ಪಕಲೆಯು ಅಭೂತಪೂರ್ವ ಇತಿಹಾಸ ಹೊಂದಿದ್ದು ಕಲಾಸಕ್ತರಿಗೆ ಕಣ್ಮನ ಸೆಳೆಯುತ್ತದೆ. ಗದಗ ಜಿಲ್ಲಾ ಕೇಂದ್ರದಿಂದ 12 ಕಿಮೀ ದೂರದಲ್ಲಿರುವ ಲಕ್ಕುಂಡಿಗೆ ಪೌರಾಣಿಕವಾಗಿ, ಐತಿಹಾಸಿಕವಾಗಿ ವಿಶೇಷ ಸ್ಥಾನವಿದೆ. ವಿವಿಧ ಅರಸು ಮನೆತನಗಳ ಆಳ್ವಿಕೆಗೊಳಪಟ್ಟಿದ್ದ ಲಕ್ಕುಂಡಿ ಬೆಳ್ವಲ ಆಡಳಿತಕ್ಕೆ ಸೇರಿತ್ತು. ಕನ್ನಡ ನಾಡಿನ ಹೃದ್ಭಾಗ, ತಿರುಳ್ಗನ್ನಡ ನಾಡಿನ ಮಧ್ಯದಲ್ಲಿರುವ ಬೆಳವಲದ ಈ ಸಿರಿಯಲ್ಲಿ ಶಿಲಾಯುಗದ ಐತಿಹಾಸಿಕ ನೆಲೆಗಳು ಲಭ್ಯವಾಗಿವೆ. ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಅನೇಕ ದೇವಾಲಯಗಳು ನಿರ್ಮಾಣಗೊಂಡಿದ್ದು ಲಕ್ಕುಂಡಿಯು ಶಿಲ್ಪಕಲೆಯ ತವರೂರಾಗಿದೆ. ನಯನ ಮನೋಹರ ಶಿಲ್ಪಕಲೆ ಹೊಂದಿದ ಲಕ್ಕುಂಡಿಯು 101 ಗುಡಿ ಹಾಗೂ 101 ಬಾವಿಯನ್ನು ಹೊಂದಿರುವ ಐತಿಹ್ಯವಿದೆ. ದಕ್ಷಿಣ ಭಾರತದ ವಾಸ್ತುಶಿಲ್ಪ ಮುಕುಟಮಣಿ ಎಂದು ಹೆಸರುವಾಸಿಯಾಗಿರುವ ಲಕ್ಕುಂಡಿಯು ಇತಿಹಾಸದ ಪುಟಗಳಲ್ಲಿ ಲೋಹಖಂಡಪುರ, ಲೊಕ್ಕಿಗುಂಡಿ ಎಂದು ದಾಖಲಾಗಿದೆ. ದಾನವೀರ ಶಿಬಿ ಚಕ್ರವರ್ತಿಯ ನಾಡಾಗಿ, ಪರಮ ಜಿನಭಕ್ತ ದಾನ ಚಿಂತಾಮಣಿ ಅತ್ತಿಮಬ್ಬೆಯ ಕರ್ಮಭೂಮಿಯಾಗಿ, ಅಜಗಣ್ಣ ಮುಕ್ತಾಯಕರಂತಹ ಶಿವ ಶರಣರ ಧಾರ್ಮಿಕರ ಬೀಡಾಗಿ, ಟಂಕಶಾಲೆಯ ನೆಲೆಯಾಗಿ, ಹೊಯ್ಸಳ ಚಾಲುಕ್ಯರ ಆಡಳಿತದ ಸ್ಥಳವಾಗಿ ಸಾಂಸ್ಕೃತಿಕ ಶಿಲ್ಪಕಲಾ ಪ್ರಪಂಚದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದೆ. ಲಕ್ಕುಂಡಿಯಲ್ಲಿ 100ಕ್ಕೂ ಹೆಚ್ಚು ದೇವಸ್ಥಾನ ಹಾಗೂ ಬಾವಿಗಳು ಇದ್ದವು ಎಂಬ ಪ್ರತೀತಿ ಇದೆ. ಆದರೆ ಈಗ ಕೆಲವೇ ದೇವಸ್ಥಾನಗಳು ಮಾತ್ರ ಕಾಣಸಿಗುತ್ತವೆ. ಕಾಶಿ ವಿಶ್ವೇಶ್ವರ, ಮಲ್ಲಿಕಾರ್ಜುನ, ವಿರೂಪಾಕ್ಷ, ಲಕ್ಷ್ಮೀನಾರಾಯಣ, ಮಾಣಿಕೇಶ್ವರ, ವೀರಭದ್ರ, ನನ್ನೇಶ್ವರ, ಸೋಮೇಶ್ವರ, ನೀಲಕಂಠೇಶ್ವರ, ಕುಂಬಾರಸಿದ್ದೇಶ್ವರ, ನಗರದೇವ ವಿಶ್ವನಾಥ ಇನ್ನೂ ಮುಂತಾದ ದೇವಾಲಯಗಳನ್ನು ನಾವು ಕಾಣಬಹುದಾಗಿದೆ. ಕಲ್ಯಾಣ ಚಾಲುಕ್ಯರ ಶಿಲ್ಪದ ಮಾದರಿಯಲ್ಲಿ ನಿರ್ಮಿಸಲಾಗಿದೆ ಎಂದು ಗುರುತಿಸಲಾಗಿದೆ. ಶಿಲ್ಪಕಲೆಯ ಮೇರು ಕೃತಿಯಾದ ಕಾಶಿ ವಿಶ್ವೇಶ್ವರ ದೇವಾಲಯ, ನನ್ನೇಶ್ವರ ದೇವಸ್ಥಾನ, ಅತ್ತಿಮಬ್ಬೆ ನಿರ್ಮಿಸಿದ ಬ್ರಹ್ಮ ಜಿನಾಲಯ ಹಾಗೂ ಪ್ರಾಚೀನ ಕಾಲದ ಮೆಟ್ಟಿಲುಗಳ ಬಾವಿ ಹಾಗೂ ಇನ್ನಿತರ ದೇವಾಲಯಗಳು ಅಪೂರ್ವ ಶಿಲ್ಪಕಲೆಯ ಸಂಗಮವಾಗಿವೆ. ಕಾಶಿ ವಿಶ್ವೇಶ್ವರ ದೇವಸ್ಥಾನದಲ್ಲಿ 2 ಗರ್ಭಗುಡಿಗಳನ್ನು ಹೊಂದಿರುವ ಈ ದೇವಾಲಯದ ಮುಖ್ಯ ಗುಡಿಯಲ್ಲಿ ಕಾಶಿ ವಿಶ್ವೇಶ್ವರ ಲಿಂಗವಿದ್ದು ಎದುರಿಗೆ ಸೂರ್ಯ ದೇವಾಲಯವಿದೆ. ದಾನ ಚಿಂತಾಮಣಿ ಅತ್ತಿಮಬ್ಬೆ ನಿರ್ಮಿಸಿದ ಬ್ರಹ್ಮ ಜಿನಾಲಯ ನವರಂಗ ಮುಖ್ಯ ಮಂಟಪ ಹೊಂದಿದೆ. ಸುಂದರ ಶಿಲೆಯ ಕುಸುರಿ ಗಮನ ಎಲ್ಲರ ಸೆಳೆಯುತ್ತದೆ. ಲಕ್ಕುಂಡಿ ನೆಲದಲ್ಲಿ ಟಂಕಶಾಲೆ ಇದೆ. ಇಲ್ಲಿ ತಯಾರಾದ ನಾಣ್ಯಗಳಿಗೆ ಲೊಕ್ಕಿಗದ್ಯಾಣ ಹಾಗೂ ಲೊಕ್ಕಿನಿಷ್ಠ ಎಂದು ಕರೆಯಲಾಗುತ್ತಿತ್ತು. ಇಲ್ಲಿರುವ ಬಾವಿಗಳು ಹಾಗೂ ಶಾಸನಗಳು ವಾಸ್ತುಶಿಲ್ಪದ ಜಾಣ್ಮೆಯನ್ನು ಬಿಂಬಿಸುತ್ತವೆ. ದಾನ ಚಿಂತಾಮಣಿ ಅತ್ತಿಮಬ್ಬೆಯ ಹೆಸರು ಲಕ್ಕುಂಡಿಯೊಂದಿಗೆ ಹಾಸುಹೊಕ್ಕಾಗಿದೆ. ಈ ಮಹಾಸಾಧ್ವಿ ಹೆಸರು ಲಕ್ಕುಂಡಿಯ ಧಾರ್ಮಿಕ ಜೀವನ ಹಾಗೂ ಕನ್ನಡ ಸಾರಸ್ವತ ಲೋಕದಲ್ಲಿ ಹಚ್ಚ ಹಸುರಾಗಿ ನಿಂತಿದೆ. ಅತ್ತಿಮಬ್ಬೆಯ 11ನೇ ಶತಮಾನದ ಕಲ್ಯಾಣ ಚಾಲುಕ್ಯ ಅರಸ ಅಹಮಲ್ಲ ದೇವನ ಕಾಲದಲ್ಲಿದ್ದಳು. ದೇವಾಲಯಗಳನ್ನು ಕಟ್ಟಿಸಿ ಕವಿಗಳಿಗೆ ಆಶ್ರಯ ನೀಡಿ ಕವಿಜನ ಕಾಮಧೇನು ಎನಿಸಿಕೊಂಡು ಸಾಕಷ್ಟು ದಾನ ಮಾಡಿದ್ದಕ್ಕೆ ದಾನ ಚಿಂತಾಮಣಿ ಎಂಬ ಬಿರುದು ಪಡೆದಿದ್ದಳು. ಅದು 1000 ವರ್ಷಗಳ ಕಾಲ ಮಣ್ಣಿನ ಮೌನದಲ್ಲಿ ಅಡಗಿದ್ದ ನಿಗೂಢ ರಹಸ್ಯ. ಯುಗಗಳು ಉರುಳಿದವು, ಸಾಮ್ರಾಜ್ಯಗಳು ಮಣ್ಣಾದವು, ಅದೆಷ್ಟೋ ಮಹಾರಾಜರು ಬಂದು ಹೋದರು. ಆದರೆ ಆ ಮಣ್ಣಿನ ಗರ್ಭದಲ್ಲಿ ಅಡಗಿದ್ದ ಆ ಅಪಾರ ನಿಧಿ ಮಾತ್ರ ಯಾರ ಕಣ್ಣಿಗೂ ಬೀಳದೆ ಕಾದು ಕುಳಿತಿತ್ತು. ಎಸ್, ಗದಗ ಜಿಲ್ಲೆಯ ಲಕ್ಕುಂಡಿ ಎಂಬ ಐತಿಹಾಸಿಕ ಗ್ರಾಮದಲ್ಲಿ ಈಗ ಬಗೆದಷ್ಟು ಬಂಗಾರ ಸಿಗ್ತಿದೆ. ಕಳೆದ 5 ದಿನದಿಂದ ನಿರಂತರವಾಗಿ ಭೂಮಿಯನ್ನು ಅಗೆಯಲಾಗುತ್ತಿದೆ. ಪ್ರತಿದಿನ ಒಂದಿಲ್ಲೊಂದು ಪುರಾತನ ಕಾಲದ ವಸ್ತುಗಳು ಸಿಗುತ್ತಿವೆ. ಇದು ಅಚ್ಚರಿಗೆ ಕಾರಣವಾಗಿದೆ. ತೇತ್ರಾಯುಗದವರೆಗೂ ಇತಿಹಾಸದ ಬೇರುಗಳನ್ನು ಹೊಂದಿರುವ ಈ ಪುಣ್ಯಭೂಮಿಯಲ್ಲಿ ಬಂಗಾರ, ಮುತ್ತು, ರತ್ನಗಳ ಖಜಾನೆ ಅಡಗಿದೆ. ಲಕ್ಕುಂಡಿ ಗ್ರಾಮ ಕೇವಲ ಒಂದು ಗ್ರಾಮವಲ್ಲ, 3 ಮನೆತನದ ಅರಸು ಆಳಿದ ಊರಿದು. 101 ಗುಡಿ, 101 ಬಾವಿ ಹೊಂದಿರುವ ಐತಿಹಾಸಿಕ ಊರಿದು. ಈಗ ನೀವೇ ಊಹೆ ಮಾಡಿಕೊಳ್ಳಿ ಈ ಗ್ರಾಮ ಎಷ್ಟು ಶ್ರೀಮಂತವಾಗಿತ್ತು ಅಂತ. ವೀಕ್ಷಕರೇ, ಇದರ ಇತಿಹಾಸ ಇನ್ನೂ ರೋಚಕವಾಗಿದೆ. ಅಷ್ಟೇ ಅಲ್ಲ, ನಾಣ್ಯ ಪ್ರಿಂಟ್ ಮಾಡುವ ಟಂಕಸಾಲೆಯೂ ಇತ್ತಂತೆ. ಹಾಗಾದ್ರೆ ಲಕ್ಕುಂಡಿ ಖಜಾನೆ ರಹಸ್ಯವೇನು? ಇದರ ಇತಿಹಾಸವೇನು? ಈ ಊರಲ್ಲಿ ಆಳಿದ ರಾಜಮನೆತನ ಯಾವುದು? 101 ಗುಡಿ ಬಾವಿಯ ರಹಸ್ಯವೇನು?
ಕುತೂಹಲಕಾರಿ ಅಂಶಗಳನ್ನು ತಿಳಿಯುತ್ತಾ ಹೋಗೋಣ ಬನ್ನಿ. ಓಪನ್ ಮ್ಯೂಸಿಯಂ ವಾರಂಗಲ್ ಹಿಂದಿಕ್ಕಿ ಐತಿಹಾಸಿಕ ದಾಖಲೆ ಬರೆಯುತ್ತಾ ಹೆಜ್ಜೆ ಇಟ್ಟ ಲಕ್ಕುಂಡಿ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ 3000ಕ್ಕೂ ಅಧಿಕ ಪುರಾತನ ಕುರುಹುಗಳು ಪತ್ತೆಯಾಗಿದ್ದು, ಇದು ದೇಶದಲ್ಲೇ ಅತಿ ಹೆಚ್ಚು ಪ್ರಾಚ್ಯಾವಶೇಷಗಳನ್ನು ಹೊಂದಿದ ಗ್ರಾಮವಾಗುವತ್ತ ಸಾಗಿದೆ. ಇತ್ತೀಚಿನ ಉತ್ಖನನದಲ್ಲಿ 9-10ನೇ ಶತಮಾನದ ರಾಷ್ಟ್ರಕೂಟರ ಕಾಲದ ಅಪರೂಪದ ವೀರಗಲ್ಲು ಕೂಡ ಪತ್ತೆಯಾಗಿದೆ. 3000ಕ್ಕೂ ಅಧಿಕ ಪುರಾತನ ಕುರುಹುಗಳು ಪತ್ತೆ. ಕಲೆ ಮತ್ತು ವಾಸ್ತುಶಿಲ್ಪದ ತವರೂರು ಐತಿಹಾಸಿಕ ಲಕ್ಕುಂಡಿ ಗ್ರಾಮವು ಇದೀಗ ದೇಶದಲ್ಲೇ ಅತಿ ಹೆಚ್ಚು ಪ್ರಾಚ್ಯಾವಶೇಷಗಳನ್ನು ಹೊಂದಿದ ಮೊದಲ ಗ್ರಾಮ ಎಂಬ ಐತಿಹಾಸಿಕ ದಾಖಲೆ ನಿರ್ಮಿಸುವ ಕಾಲ ಸನ್ನಿಹಿತವಾಗಿದೆ. ಈವರೆಗಿನ ಅನ್ವೇಷಣೆ ಹಾಗೂ ಇತ್ತೀಚಿನ ಪ್ರಾಚ್ಯಾವಶೇಷ ಅನ್ವೇಷಣೆ ಮಾಸಾಚರಣೆಯ ಫಲವಾಗಿ ಲಕ್ಕುಂಡಿಯಲ್ಲಿ ಈಗ ಒಟ್ಟು 3000ಕ್ಕೂ ಅಧಿಕ ಪುರಾತನ ಕುರುಹುಗಳು ಪತ್ತೆಯಾಗಿದ್ದು, ಇಡೀ ದೇಶದ ಗಮನ ಸೆಳೆಯುತ್ತಿದೆ. ವಾರಂಗಲ್ ಹಿಂದಿಕ್ಕಿದ ಲಕ್ಕುಂಡಿ. ಇದುವರೆಗೆ ತೆಲಂಗಾಣದ ವಾರಂಗಲ್ ದೇಶದ ಮೊದಲ ಓಪನ್ ಮ್ಯೂಸಿಯಂ ಎಂಬ ಹೆಗ್ಗಳಿಕೆ ಹೊಂದಿತ್ತು. ಅಲ್ಲಿ ಸುಮಾರು 2000 ಪ್ರಾಚ್ಯಾವಶೇಷಗಳಿದ್ದವು. ಲಕ್ಕುಂಡಿಯಲ್ಲೀಗ ಈ ಸಂಖ್ಯೆ 3000 ದಾಟುವ ಹಂತದಲ್ಲಿದೆ. ಮೊದಲ ಹಂತದಲ್ಲಿ 1500 ಅವಶೇಷಗಳನ್ನು ಗುರುತಿಸಲಾಗಿತ್ತು. ಇತ್ತೀಚಿನ ವಿಶೇಷ ಅನ್ವೇಷಣಾ ಕಾರ್ಯದಲ್ಲಿ ಮತ್ತೆ 1500 ವಸ್ತುಗಳು ಪತ್ತೆಯಾಗಿವೆ. ಈ ಮೂಲಕ ಲಕ್ಕುಂಡಿ ಅಧಿಕೃತವಾಗಿ ದೇಶದ ಪ್ರಾಚ್ಯಾವಶೇಷಗಳ ರಾಜಧಾನಿ ಎಂಬ ಪಟ್ಟಕ್ಕೇರುವ ಸಾಧ್ಯತೆ ನಿಚ್ಚಳವಾಗಿದೆ. ಅಪರೂಪದ ವೀರಗಲ್ಲು ಅನಾವರಣ. ಇತ್ತೀಚಿನ ಉತ್ಖನನದ ವೇಳೆ ಲಕ್ಕುಂಡಿಯ ಕುಂಬಾರ ಬಾವಿಯ ಬಳಿ 9-10ನೇ ಶತಮಾನದ ರಾಷ್ಟ್ರಕೂಟರ ಕಾಲದ ಅತ್ಯಂತ ಅಪರೂಪದ ವೀರಗಲ್ಲು ಪತ್ತೆಯಾಗಿದೆ. ಇದು ಕೇವಲ ಕಲ್ಲಲ್ಲ, ಅಂದಿನ ಶೌರ್ಯ ಮತ್ತು ಸಂಸ್ಕೃತಿಯ ಜೀವಂತ ಸಾಕ್ಷಿಯಾಗಿವೆ. ಈ ವೀರಗಲ್ಲು 4 ಹಂತದ ಕೆತ್ತನೆಗಳನ್ನು ಹೊಂದಿದೆ. ಕೆಳಗಿನ ಪಟ್ಟಿಕೆಯಲ್ಲಿ ಯುದ್ಧದ ದೃಶ್ಯವಿದ್ದು ಮಣ್ಣಿನಲ್ಲಿ ಹೂತಿದೆ. 2ನೇ ಪಟ್ಟಿಕೆಯಲ್ಲಿ ಅಪ್ಸರೆಯರು ವೀರನನ್ನು ಸ್ವರ್ಗಕ್ಕೆ ಕರೆದೊಯ್ಯುತ್ತಿರುವ ಮನಮೋಹಕ ದೃಶ್ಯವಿದೆ. ಸಂಗೀತ ವಾದ್ಯಗಳ ಕೆತ್ತನೆ. ಸಂಗೀತ ವಾದ್ಯಗಳ ಕೆತ್ತನೆ ಅಂದಿನ ವೈಭವವನ್ನು ಸಾರುತ್ತಿದೆ. 3ನೇ ಪಟ್ಟಿಕೆಯಲ್ಲಿ ವೀರನು ಸ್ವರ್ಗದಲ್ಲಿ ಆಸೀನನಾಗಿದ್ದು ಚಾಮರಧಾರಿಗಳು ಸೇವೆಯಲ್ಲಿ ನಿಂತಿರುವುದು ಕಂಡುಬರುತ್ತದೆ. ಮೇಲ್ಭಾಗದ ಪಟ್ಟಿಕೆಯಲ್ಲಿ ಸೂರ್ಯ, ಚಂದ್ರ ಹಾಗೂ ಶಿವಲಿಂಗಕ್ಕೆ ಯತಿಯೊಬ್ಬರು ಪೂಜೆ ಸಲ್ಲಿಸುತ್ತಿರುವ ಚಿತ್ರಣವಿದ್ದು, ಇದು ಶಾಸನೋಕ್ತವಾದ ವಿಶೇಷ ವೀರಗಲ್ಲಾಗಿದೆ. ಅವಿರತ ಶ್ರಮ. ಲಕ್ಕುಂಡಿಯ ಈ ಜಾಗತಿಕ ಮಟ್ಟದ ಸಾಧನೆಯ ಹಿಂದೆ ಪ್ರವಾಸೋದ್ಯಮ ಸಚಿವ ಎಚ್.ಕೆ. ಪಾಟೀಲ್ ಅವರ ಅವಿರತ ಶ್ರಮವಿದೆ. ಲಕ್ಕುಂಡಿಯನ್ನು ವಿಶ್ವ ಪರಂಪರೆಯ ತಾಣವನ್ನಾಗಿ ರೂಪಿಸುವ ಅವರ ಕನಸು ಈಗ ನನಸಾಗುತ್ತಿದೆ. ಅವರ ವಿಶೇಷ ಆಸಕ್ತಿಯಿಂದಾಗಿ ಇಲ್ಲಿ ನಿರಂತರ ಅನ್ವೇಷಣೆ, ಮಾರ್ಕಿಂಗ್ ಹಾಗೂ ಸಂರಕ್ಷಣಾ ಕಾರ್ಯಗಳು ಯುದ್ಧೋಪಾದಿಯಲ್ಲಿ ನಡೆಯುತ್ತಿವೆ ಎಂದು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ಸಿದ್ದಲಿಂಗೇಶ್ವರ ಪಾಟೀಲ ತಿಳಿಸಿದರು. ಕೈಬೀಸಿ ಕರೆಯುತ್ತಿದೆ ಲಕ್ಕುಂಡಿ. ಒಟ್ಟಾರೆಯಾಗಿ ಲಕ್ಕುಂಡಿಯು ಕೇವಲ ಗದಗ ಜಿಲ್ಲೆಯ ಹೆಮ್ಮೆಯಷ್ಟೇ ಅಲ್ಲದೆ ಭಾರತದ ಸಾಂಸ್ಕೃತಿಕ ಭೂಪಟದಲ್ಲಿ ಅಗ್ರಸ್ಥಾನಕ್ಕೇರಿದೆ. ಇಲ್ಲಿನ ಪ್ರತಿಯೊಂದು ಕಲ್ಲು ಈಗ ಇತಿಹಾಸದ ಕತೆ ಹೇಳುತ್ತಿದ್ದು, ಪ್ರವಾಸಿಗರನ್ನು ಹಾಗೂ ಸಂಶೋಧಕರನ್ನು ಕೈಬೀಸಿ ಕರೆಯುತ್ತಿದೆ. ಇಲ್ಲಿನ ಮಣ್ಣಿನ ಹುದುಗಿ ಹೋಗಿರುವ ಇತಿಹಾಸ ಅಗೆದಷ್ಟು ಆಳಕ್ಕಿಳಿಯುತ್ತಿದೆ ಎಂದು ಪ್ರವಾಸೋದ್ಯಮ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ ತಿಳಿಸಿದರು. ಯುನೆಸ್ಕೋ ಪಟ್ಟಿ. ಲಕ್ಕುಂಡಿಯನ್ನು ನಾವೆಲ್ಲರೂ ಇಲ್ಲಿಯವರೆಗೂ ನೋಡುತ್ತಿದ್ದ ದೃಷ್ಟಿಕೋನವೇ ಬೇರೆ ಇತ್ತು. ಪ್ರಾಚ್ಯಾವಶೇಷಗಳ ಅನ್ವೇಷಣೆಯ ನಂತರ ಜಗತ್ತೇ ಕಣ್ಣರಳಿಸಿ ನೋಡುವಂತಾಗಿದೆ. ದೇಶ ವಿದೇಶದ ಇತಿಹಾಸ ತಜ್ಞರು ಸಂಶೋಧನಾ ದೃಷ್ಟಿಯಿಂದ ಲಕ್ಕುಂಡಿ ಬರುವಂತಾಗಿದೆ. ಲಕ್ಕುಂಡಿ ಯುನೆಸ್ಕೋ ಪಟ್ಟಿಗೆ ಸೇರುವ ಎಲ್ಲ ಅರ್ಹತೆ ಹೊಂದಿದೆ ಎಂದು ನರಗುಂದ ಶಾಸಕ ಸಿ.ಸಿ. ಪಾಟೀಲ ತಿಳಿಸಿದರು. ಮ್ಯೂಸಿಯಂ ನಿರ್ಮಾಣವಾಗಲಿ. ದೇಶದಲ್ಲಿಯೇ ಅತ್ಯುತ್ಕೃಷ್ಟ ಪ್ರಾಚ್ಯಾವಶೇಷಗಳು ಲಕ್ಕುಂಡಿಯಲ್ಲಿ ಲಭ್ಯವಾಗಿದ್ದು, ಅವುಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ಜೋಡಿಸುವ ಕಾರ್ಯವೂ ನಡೆದಿದೆ. ಆದರೆ ಪ್ರಸ್ತುತ ದೇಶದಲ್ಲಿಯೇ ಅತಿ ದೊಡ್ಡದು ಎನ್ನಲಾದ ವಾರಂಗಲ್ಲನಲ್ಲಿರುವ ತೆರೆದ ಮ್ಯೂಸಿಯಂಗಿಂತಲೂ ಉತ್ತಮವಾದ ಸೌಲಭ್ಯ ಹೊಂದಿರುವ ಓಪನ್ ಮ್ಯೂಸಿಯಂ ಲಕ್ಕುಂಡಿಯಲ್ಲಿ ನಿರ್ಮಾಣವಾಗಬೇಕಿದೆ. ಅಲ್ಲಿಗೆ ಆಗಮಿಸುವ ಪ್ರವಾಸಿಗರಿಗೆ ಒಂದು ವಿಶೇಷ ಅನುಭವ ಮತ್ತು ಇತಿಹಾಸ ಕಲ್ಪನೆ ದೊರೆಯುವಂತಹ ಮ್ಯೂಸಿಯಂ ನಿರ್ಮಾಣವಾಗಲಿ ಎನ್ನುವುದು ಬಹುತೇಕರ ಆಸೆಯಾಗಿದೆ. ನಿಮ್ಮ ಸ್ಟಾರ್ 1 ಕನ್ನಡ ಅಂದರೆ ಸ್ಪಷ್ಟ ಸುದ್ದಿ ಬಿತ್ತರ, ಮನೋರಂಜನೆಯ ಮಹಾಪೂರ. ಅಂತೆ ಕಂತೆ ಸುಳ್ಳಿನ ಸುದ್ದಿಯಿಂದ ದಾರಿ ತಪ್ಪಿಸಲ್ಲ. ಸಿನಿಮಾ, ತಲೆಹರಟೆ, ಕಾಮಿಡಿಯ ಭಂಡಾರದ ನಿರಂತರ ಎಂಟರ್ಟೈನ್ಮೆಂಟ್, ಮಾಧ್ಯಮ ಮತ್ತು ಮನೋರಂಜನೆ ಕಾಂಬಿನೇಷನ್ನೊಂದಿಗೆ ವಿಭಿನ್ನವಾಗಿ ಕರುನಾಡಿನ ಜನತೆಯ ಮುಂದೆ ನಿಮ್ಮ ಸ್ಟಾರ್ 1 ಕನ್ನಡ.